ಈ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿಷ್ಟೇ, ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಮ್ಮ ಏರಿಯಾನಲ್ಲಿ ಸ್ಕೂಲ್ ಬಸ್ಸು ಇಬ್ಬರು ಮಕ್ಕಳ ಮೇಲೆ ಹತ್ತಿಸಿ ಪ್ರಾಣ ಹೋಗ್ಬಿಟ್ಟಿದೆ. ಪಾಪ ಚಿಕ್ಕ ಮಕ್ಕಳು. ಚಾಲಕರೇ, ಡ್ರೈವರ್ಸ್ ಎಲ್ರಿಗೂ ಹೇಳ್ತಾರದು, ದಯವಿಟ್ಟು ಹೇಳ್ತೀನಿ, ಸ್ವಲ್ಪ ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಡ್ರೈವಿಂಗ್ ಮಾಡಿ, ಮೈಯೆಲ್ಲ ಕಣ್ಣಿಟ್ಕೊಂಡು ಡ್ರೈವಿಂಗ್ ಮಾಡಿ. ಇಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಈಗ ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ತುಂಬ ಬೇಜಾರಾಗ್ತೈತೆ. ಆ ವಿಡಿಯೋ ನೋಡಾದ್ಮೇಲಾದರೂ ಶೇರ್ ಮಾಡಿ ಫ್ರೆಂಡ್ಸ್, ಎಲ್ರಿಗೂ, ಎಲ್ಲ ಡ್ರೈವರ್ಗೂ ತಲುಪೋವ್ರಿಗೂ ಶೇರ್ ಮಾಡಿ. ಪುಟ್ಟ ಕಂದಮ್ಮಗಳ ಮೇಲೆ ಹರಿದ ಸ್ಕೂಲ್ ಬಸ್. ಅಪಘಾತದಲ್ಲಿ ಉಸಿರು ನಿಲ್ಲಿಸಿದ ಪುಟ್ಟ ಮಕ್ಕಳು. ಸ್ಕೂಲ್ ಬಸ್ ಹರಿದು ಇಬ್ಬರು ಪುಟ್ಟ ಕಂದಮ್ಮಗಳು ಸ್ಥಳದಲ್ಲೇ ಉಸಿರು ನಿಲ್ಲಿಸಿರೋ ದಾರುಣ ಘಟನೆ ಬೆಂಗಳೂರಿನ ತಣಿಸಂದ್ರದಲ್ಲಿ ನಡೆದಿದೆ. ಬೈಕ್ನಲ್ಲಿ ತಂದೆ ಜೊತೆ ಹಾಲು ತರಲು ತೆರಳುವಾಗ ಶಾಲಾ ಬಸ್ ಡಿಕ್ಕಿ ಹೊಡೆದು ದುರಂತ ಸಂಭವಿಸಿದ್ದು, ಬಸ್ನ ಚಕ್ರದ ಅಡಿ ಸಿಲುಕಿದ ವರ್ಷ ಹಾಗೂ ಬಾನು ಎಂಬ ಮಕ್ಕಳು ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಯಾದಗಿರಿ ಮೂಲದ ನಾಗನಗೌಡ ಅವರು ಸಿಎಆರ್ನಲ್ಲಿ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಇಂದು ಬೆಳಗ್ಗೆ ತಮ್ಮ ಮಗಳಾದ ವರ್ಷ ಹಾಗೂ ಅಣ್ಣನ ಮಗಳಾದ ಬಾನು ಅವರನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಹಾಲು ತರಲು ಹೊರಟಿದ್ರು. ಈ ವೇಳೆ ಸ್ಕೂಲ್ ಟೈಮ್ ಆಗಿದ್ರಿಂದ ಸ್ಕೂಲ್ ಬಸ್ ಮಕ್ಕಳ ಪಿಕಪ್ಗೆ ತೆರಳುತ್ತಾ ಇತ್ತು. ಈ ವೇಳೆ ತಣಿಸಂದ್ರ ಬಳಿ ಶಾಲಾ ಬಸ್ ಯೂ ಟರ್ನ್ ತೆಗೆದುಕೊಳ್ಳುವಾಗ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಬೈಕ್ನಿಂದ ಕೆಳಗೆ ಬಿದ್ದ ಇಬ್ಬರು ಮಕ್ಕಳ ಮೇಲೆ ಬಸ್ ಹಿಂಬದಿ ಚಕ್ರ ಹರಿದಿದೆ. ಕೂಡಲೇ ಮಕ್ಕಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಕಾನ್ಸ್ಟೇಬಲ್ ನಾಗನಗೌಡ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಕಾನ್ಸ್ಟೇಬಲ್ ನಾಗನಗೌಡ ಯಾದಗಿರಿ ಮೂಲದವರಾಗಿದ್ದು, ಮದುವೆಯಾಗಿ 8 ವರ್ಷಗಳಾಗಿತ್ತು. ಮದುವೆಯಾಗಿ 6 ವರ್ಷದ ಬಳಿಕ ನಾಗನಗೌಡ ದಂಪತಿಗಳಿಗೆ ಮಕ್ಕಳಾಗಿದ್ದು, ಮಕ್ಕಳ ಸಾವಿನಿಂದ ಪೋಷಕರ